ಆಪತ್ ಬಾಂಧವನ ಸೋಗಿನಲ್ಲಿರುವಂತಹ ಬಡವರ ರಕ್ತ ಹೀರುವ ಭಯಾನಕ ಕ್ರೌರ್ಯ ಮೆರೆಯುವ ಕ್ರೂರ್ಯ ಕಥೆ ಇದು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸೂರತ್ಕಲ್ ಭಾಗದಲ್ಲಿ ಅಂದ್ರೆ ಸ್ಪಷ್ಟವಾಗಿ ಆ ಒಂದು ವ್ಯಕ್ತಿಯ ಬಗ್ಗೆ ಮಾಹಿತಿ ಇಲ್ಲ, ಆದ್ರೂ ಸೂರತ್ಕಲ್ ಇರುವಂತಹ ಮೈಮೂನಾ ಫೌಂಡೇಶನ್ ಎನ್ನುವಂತಹ ಆ ಒಂದು ಫೌಂಡೇಶನ್ ನ ಆಸಿಫ್ ಆಪತ್ ಬಾಂಧವ ಎಲ್ರಿಗೂ ಗೊತ್ತೇ ಇದೆ. ಯಾವ್ದಾದ್ರು ಒಂದು ಕಾಂಟ್ರವರ್ಸಿ ಇರ್ಬೋದು ಅಥವಾ ಏನು ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಹೇಳ್ಬೋದು, ಎಲ್ಲಾ ಕ್ರಿಯೆಗಳಲ್ಲೂ ತನ್ನನ್ನ ತಾನು ಗುರುತಿಸಿಕೊಂಡಂತಹ ಓರ್ವ ವ್ಯಕ್ತಿ. ಪ್ರತ್ಯೇಕವಾಗಿ ಸೂರತ್ಕಲ್ ಏನು ಟೋಲ್ ಗೇಟ್ ವಿಚಾರದಲ್ಲಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿ ಜೈಲಿಗೆ ಹೋದಂತಹ ಓರ್ವ ವ್ಯಕ್ತಿ. ನಂತರ ಈ ಒಂದು ತಿಂಗಳುಗಳ ಎಡೆಯಲ್ಲಿ ಮತ್ತೆ ಜೈಲು ಹೋಗಿ ಬಂದಂತಹ ಸುದ್ದಿ ಬಂದಿತ್ತು. ಆದ್ರೆ ಆ ಒಂದು ವಿಚಾರವಾಗಿ ಏನು ವ್ಯಕ್ತವಾಗಿ ಒಂದು ಮಾಹಿತಿ ಇಲ್ಲ. ಸೊ ಅದರಿಂದಾಗಿ ಆ ಒಂದು ವಿಚಾರವನ್ನು ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಆ ಒಂದು ವ್ಯಕ್ತಿಯ ಕುರಿತು ಒಂದು ಮಾಹಿತಿ ವಾಟ್ಸಪ್ ನಲ್ಲಿ ಶೇರ್ ಆಗ್ತಾ ಇದೆ. 2 ದಿವಸಗಳ ಮೊದಲು ಈ ಒಂದು ವ್ಯಕ್ತಿ ಫ್ರಾಡ್ ಎನ್ನುವಂತಹ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಆರ್ಟಿಕಲ್ ಶೇರ್ ಆಗ್ತಾ ಇತ್ತು. ಮಾತ್ರವಲ್ಲ, 1-2 ಜನ ಪರ್ಸನಲ್ ಆಗಿ ಆ ಒಂದು ಆರ್ಟಿಕಲ್ ಅನ್ನು ಕಳಿಸ್ಕೊಟ್ಟಿದ್ರು. ಆಸಿಫ್ ಆಪತ್ ಬಾಂಧವ ಎನ್ನುವಂತಹ ವ್ಯಕ್ತಿ ತನ್ನ ಆ ಒಂದು ಏನು ಸಾಮಾಜಿಕ ಕಾರ್ಯವನ್ನ ಮಾಡುವಂತಹ ಆ ಒಂದು ನೆರಳಿನಲ್ಲಿ ಏನೆಲ್ಲ ಕ್ರೌರ್ಯವನ್ನ ಮೆರಿತಾ ಇದ್ದಾನೆ ಅನ್ನುವಂತಹ ಒಂದು ವಿಡಿಯೋ ಏನು ಆರ್ಟಿಕಲ್. ಆರ್ಟಿಕಲ್ ಅನ್ನ ನಾನು ಅಷ್ಟೊಂದು ಗೌರವವಾಗಿ ತೆಗೆದುಕೊಂಡಿಲ್ಲ. ಯಾಕಂತಂದ್ರೆ ಯಾರ್ಯಾರೋ ಬರೆದು ಕಳಿಸ್ತಾರೆ, ಅದನ್ನ ನಾವು ಮಾತಾಡಿದ್ರೆ ಅದು ತಪ್ಪಾಗುತ್ತೆ, ಕೆಲವೊಂದು ತಪ್ಪು ಮಾಹಿತಿ ಇರುತ್ತೆ. ಸೊ ಅದರಿಂದಾಗಿ ಆ ಒಂದು ಆರ್ಟಿಕಲ್ ಅನ್ನ ಸ್ವತಃ ಆಸಿಫ್ ಆಪತ್ ಬಾಂಧವ್ ಅವರಿಗೆ ಕಳಿಸ್ಕೊಟ್ಟೆ. ಆ ಒಂದು ಚಾಟ್ ಲಿಸ್ಟ್ ಅನ್ನು ಇಲ್ಲೇ ಬೇಕಾದ್ರೆ ಹಾಕ್ತೀನಿ ನೋಡಿ. ಕೊಟ್ಟಂತ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಕೆಲವೊಂದು ಮಾಹಿತಿಗಳನ್ನು ಇರ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧವೇ ಕಲ್ಪಿಸಲು ಸಾಧ್ಯವಾಗದಂತಹ ಕೆಲವೊಂದು ಆರ್ಟಿಕಲ್ ಅನ್ನ, ಮೊದಲೇ ಬರೆದಂತಹ ಆರ್ಟಿಕಲ್ ಅನ್ನ ಫಾರ್ವರ್ಡ್ ಮಾಡ್ತಾರೆ. ಒಂದಕ್ಕೊಂದು ಅಸಂಬದ್ಧವಾದಂತಹ ಅರ್ಥವೇ ಇಲ್ಲದಂತಹ ಕೆಲವೊಂದು ಮಾಹಿತಿಗಳು. ಸೊ ಅದಕ್ಕೆ ರಿಪ್ಲೈ ಮಾಡಕ್ ಹೋಗಿಲ್ಲ, ಕಾಲ್ ಮಾಡಿದ್ರು ರಿಸೀವ್ ಮಾಡಿಲ್ಲ, ಏನು ಯಾವ ವಿಚಾರವಾಗಿ ಮಾತಾಡಕ್ಕೆ ಹೋಗಿಲ್ಲ, ಬಿಟ್ಬಿಟ್ಟೆ. ಇವತ್ತು ಬೆಳ್ಳಂಬೆಳಿಗ್ಗೆ ಒಂದು ಗ್ರೂಪ್ ನಲ್ಲಿ ಒಂದು ವಿಡಿಯೋ ಬರುತ್ತೆ. ತನ್ನ ಮನೆಯವರನ್ನ ಅತ್ಯಂತ ಕ್ರೂರವಾಗಿ ಹಿಂಸಿಸುವಂತಹ ಒಂದು ವಿಡಿಯೋ. ರಾತ್ರಿ ಆದ್ರೆ ಸಾಕು ಮದ್ಯವನ್ನ ಸೇವಿಸಿ ಬಂದು ಮನೆಯವರಿಗೆ ಕಿರುಕುಳ ಕೊಡುವುದನ್ನ ನೋಡಿದ್ರೆ, ಇನ್ನು ಅನಾಥಾಲಯವನ್ನ ನಿರ್ಮಿಸಿ ಅಲ್ಲಿ ಬಡವರನ್ನ ಶುಶ್ರೂಷೆ ಮಾಡ್ತಾನೆ ಅಂದ್ರೆ ಅದನ್ನ ನಾವು ನಂಬೇಕಾ? ಅಥವಾ ತನ್ನ ಸ್ವಾರ್ಥಕ್ಕಾಗಿ ಏನೋ ಆ ಒಂದು ಆರ್ಟಿಕಲ್ ಕಡೆ ನಾವು ನಂತರ ಹೋಗೋಣ. ಆ ಒಂದು ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ಲೇಬೇಕು. ಯಾಕಂತಂದ್ರೆ ಸಮಾಜದಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ಬಡವರ ಹೆಸರನ್ನ ಹೇಳಿ ಅವರ ರಕ್ತವನ್ನ ಹೀರಿ ಇಲ್ಲಿ ಅನಿವಾಸಿ ಭಾರತೀಯರು ಅಂದ್ರೆ ಹಿಂದೂಗಳು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಯಾರೆಲ್ಲ ಹೊರ ದೇಶಗಳಲ್ಲಿ ದುಡಿತಾರೋ ಅವರನ್ನೇ ಕೇಂದ್ರೀಕರಿಸಿ ಇಂತಹ ಫ್ರಾಡ್ಗಳು ನಡೀತಾನೆ ಇವೆ. ನಾವು ಕೇರಳದಲ್ಲಿ ಹೆಚ್ಚು ಪ್ರಕರಣಗಳನ್ನು ನೋಡ್ತೇವೆ. ಅಲ್ಲಿ ಕರ್ನಾಟಕದಲ್ಲಿ ಏನು ಜನಗಳು ಮುಗ್ದವ್ರು. ಯಾಕಂತಂದ್ರೆ ಬಡವರನ್ನ, ಯಾರೋ ಉಪೇಕ್ಷಿಸಿ ಹೋದಂತಹ ವ್ಯಕ್ತಿಗಳನ್ನ ನೋಡ್ತಾರೆ ಅಂದ್ರೆ ಕನಿಕರದಿಂದ ತಮ್ಮಲ್ಲಿರುವಂತಹ 10, 20, 100, 1000, 1 ಲಕ್ಷನೋ 10 ಲಕ್ಷನೋ ಕೊಟ್ಬಿಡ್ತಾರೆ. ಸೊ ಆದ್ರೆ ಇದರ ಹಿಂದೆ ಇರುವಂತಹ ಅವರ ಕ್ರೌರ್ಯವನ್ನ ಯಾರು ಅರ್ಥ ಮಾಡಿಕೊಳ್ತಾ ಇಲ್ಲ. ಎಲ್ಲರೂ ಅದೇ ರೀತಿ ಅಂತ ಹೇಳ್ತಾ ಇಲ್ಲ. ಆದ್ರೆ ವಿಶಿಷ್ಟವಾಗಿ ಇವತ್ತು ಆಸಿಫ್ ಎನ್ನುವಂತಹ ಅವರ ವ್ಯಕ್ತಿಯ ಬಗ್ಗೆ ನಾವು ಇಲ್ಲಿ ಮಾತಾಡೋದಾದ್ರೆ, ಆ ಒಂದು ವ್ಯಕ್ತಿಯ ಬಗ್ಗೆ 4-5 ಜನಗಳಲ್ಲಿ ಮಾತಾಡಿದೆ. ಅವರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾರೆ. ಆ ವ್ಯಕ್ತಿಯನ್ನ ನೋಡ್ದಾಗ್ಲೇ ಗೊತ್ತಾಗುತ್ತೆ ಅವರು ಹುಚ್ಚನಂತಿದ್ದಾನಂತ. ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಕ್ ಹೋಗಲ್ಲ. ಆದ್ರೆ ಜನರ ಬಗ್ಗೆ ಇರುವಂತಹ ಭಾವನೆ, ಅವರ ಬಗ್ಗೆ ಯಾವ ರೀತಿಯಲ್ಲಿ ಜನರು ಆಡ್ಕೋತಾರೆ ಅನ್ನುವಂತ ವಿಚಾರವನ್ನ ನೋಡಿದಾಗ, ಸೂರತ್ಕಲ್ನ 1-2 ಮಂದಿಯನ್ನ ನಾನು ಭೇಟಿಯಾದೆ. ಮಾತ್ರವಲ್ಲ, ಆ ವ್ಯಕ್ತಿಗಳಲ್ಲಿ ಕೇಳಿದಾಗ ಆತ ದೊಡ್ಡ ತುಳುವಲ್ಲಿ ಹೇಳ್ತಾರೆ, ಆಯ್ ಮಲ್ಲೆ ಫ್ರಾಡ್ ಮಾರೆ, ಹಾಗೆ ಸಪೋರ್ಟ್ ಮಾಡ್ಬೇಕು ಕೊಡ್ತೀನಿ. ಇವರ ಆರ್ಟಿಕಲ್ ನನ್ನ ಕೆಲವೊಂದನ್ನೇ ನಾನು ಬೇಕಾದ್ರೆ ಸಿಕ್ಕಿದ್ರೆ ಈ ಒಂದು ವಿಡಿಯೋದಲ್ಲೇ ಹಾಕ್ತೀನಿ. ಭಾವುಕರಾಗಿ ತಾನೇ ಸ್ವತಃ ಆಳ್ತಾ ನನ್ನ ಈ ಒಂದು ಮೈಮುನಾ ಫೌಂಡೇಶನ್ ಅಲ್ಲಿ ಹಲವಾರು ನಿರ್ಗತಿಕರಿದ್ದಾರೆ, ಅವರಿಗೋಸ್ಕರ ಸಹಾಯ ಮಾಡಿ ಅಂತ ಕೂಗ್ತಾ ವಿಡಿಯೋನ ಮಾಡಿ ಶೇರ್ ಮಾಡ್ತಾನೆ. ಆ ಒಂದು ಮರುಗುವಿಕೆಗೆ, ಆ ಒಂದು ಕಣ್ಣೀರಿಗೆ ಬೆಲೆಯನ್ನ ಜನಗಳಲ್ಲಿ ಕೊಡ್ತಾ ಇದ್ದಾರೆ. ಆ ಒಂದು ಜನರ ಭಿಕ್ಷೆ ಏನಿದೆ, ಆ ಒಂದು ಭಿಕ್ಷೆಯಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇರುವಂತಹ ಗುಂಪು ಅಂತ ಹೇಳ್ಬೇಕು. ಇವರಿಗೆ ಯಾರು ಸಹಾಯ ಮಾಡೋಕೆ ಹೋಗ್ಬೇಡಿ. ಯಾಕಂತಂದ್ರೆ ಆ ಒಂದು ಮೈಮುನಾ ಫೌಂಡೇಶನ್ ನಲ್ಲಿ ಇವತ್ತು ಯಾರ್ಯಾರು ಇದ್ದಾರೆ ಅವರ ಬಳಿ ಹೋಗಿ ಇವತ್ತು ಆ ಒಂದು ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಯಾಕಂತಂದ್ರೆ ಅವರಿಗೆ ಯಾವ ರೀತಿಯಲ್ಲಿ ಹಲ್ಲೆ ಮಾಡ್ತಾರೋ ಅಥವಾ ಊಟ ಕೊಡ್ತಾನೋ ಇಲ್ಲೋ ಯಾರು ಗೊತ್ತು.
ಜನರಿಗೆ ತೋರಿಸಕ್ಕೋಸ್ಕರ ವಿಡಿಯೋ ಮಾಡಿ ಅವರನ್ನ ಆಟ ಆಡೋ ತರ ಅಥವಾ ಅವರಿಗೆ ಊಟ ಕೊಡೋ ತರ ಜನರಿಗೆ ತೋರಿಸಿ ಅದರ ಹಿಂದ್ಗಡೆ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗೌರವದಿಂದ ಗಮನಿಸಬೇಕು. ಯಾರ್ದೋ ತಂದೆ ತಾಯಿ, ಯಾರ್ದೋ ಅಣ್ಣ ತಮ್ಮಂದಿರು, ಯಾರ್ದೋ ಮಕ್ಕಳು ಅಂತ ಈ ಒಂದು ಆರ್ಟಿಕಲ್ ಅನ್ನು ನೀವು ಓದಿ ನೋಡಿ, ಅವಾಗ ಗೊತ್ತಾಗುತ್ತೆ. ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಈ ಒಂದು ವಿಡಿಯೋವನ್ನ ನೋಡಿದ ನಂತರ ಸತ್ಯನೇ ಅನ್ಸುತ್ತೆ. ಯಾಕಂತಂದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಅನಾಥ ಆಶ್ರಮದ ಹೆಸರಿನಲ್ಲಿ ಪ್ರವಾಸಿ ಮಿತ್ರರನ್ನ ಮತ್ತು ಹೃದಯ ಶ್ರೀಮಂತಿಕೆಯ ಜಿಲ್ಲೆಯ ಕೊಡುಗೆ ದಾನಿಗಳನ್ನ ತನ್ನ ನಾಟಕೀಯ ಮಾತಿನ ಶೈಲಿಯ ಮೂಲಕ ಹಣವನ್ನ ದೋಚಿ ದಂಧೆ ನಡೆಸುತ್ತಿರುವ ಆಸಿಫ್ ಆಪತ್ ಬಾಂಧವ ಎನ್ನುವಂತಹ ವ್ಯಕ್ತಿ ದಯವಿಟ್ಟು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ನೇಹಿತರ ಗಮನಕ್ಕೆ. ಈತನ ಬಂಡವಾಳ ಈ ಕೆಳಗೆ ಕಾಣುತ್ತಿರುವ ರಸ್ತೆ ಬದಿಯಲ್ಲಿ, ಅಂದ್ರೆ ಈ ಒಂದು ಕೆಲವೊಂದು ಫೋಟೋಸ್ ಇದೆ, ಅದನ್ನು ಹಾಕ್ತೀನಿ ನೋಡಿ. ತನ್ನ ಪಾಡಿಗೆ ಬದುಕನ್ನ ಸಾಗಿಸುತ್ತಿರುವ ಬಡವರೇ ಇವನ ಟಾರ್ಗೆಟ್. ಅವರನ್ನ ತನ್ನ ಆಶ್ರಮಕ್ಕೆ ಬಲವಂತವಾಗಿ ಹೊಡೆದು ಬಡಿದು ಕರೆತಂದು ಅವರನ್ನ ಬೆದರಿಸಿ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿ ವಿದೇಶಿ ಪ್ರವಾಸಿಗರನ್ನ ಮತ್ತು ಜಿಲ್ಲೆಯ ಹೃದಯ ಶ್ರೀಮಂತಿಕೆಯುಳ್ಳ ಶ್ರೀಮಂತರನ್ನ ಮನವೊಲಿಸುವ ಅವರಿಂದ ಈ ಬಡವರ ಹೆಸರಿನಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವ ಮತ್ತು ತನಗೆ ಬೇಕಾದ ಸಂಪತ್ತನ್ನ ಮಾಡಿಕೊಂಡಿರುವ ಮನುಷ್ಯ ಜಾತಿಯ ರಾಕ್ಷಸ. ಈ ಕೆಳಗೆ ಕಾಣುತ್ತಿರುವ ವಯೋವೃದ್ಧನ ಕತ್ತಿಗೆ ಲುಂಗಿಯನ್ನ ಸುತ್ತಿ ಮಾಡಿರುವ ಕೃತ್ಯ ನೋಡಿದರೆ ಇವನು ನಿಜವಾಗ್ಲೂ ಮನುಷ್ಯನು ಅಥವಾ ರಾಕ್ಷಸನು ಅಂತ ನೀವೇ ತೀರ್ಮಾನಿಸಿ. ಈ ರೀತಿಯ ಕೃತಿಯಿಂದ ಅದೆಷ್ಟು ಬಡ ಜೀವಗಳು ಈ ಆಶ್ರಮದಲ್ಲಿ ಕಷ್ಟಪಡುತ್ತಿದ್ವು ದೇವನೇ ಬಲ್ಲ. ಅದ್ಯಾರಿಗೆ ಗೊತ್ತು. ಇನ್ನಾದರೂ ಬುದ್ಧಿವಂತರ ಜಿಲ್ಲೆ ಆಗಿರುವ ದಕ್ಷಿಣ ಕನ್ನಡದ ಜನರು ಎಚ್ಚೆತ್ತುಕೊಳ್ಳದಿದ್ದರೆ ಇನ್ನಷ್ಟು ಬಡವರ ಜೀವಗಳು ಬಲಿಯಾಗುವುದಂತೂ ಖಂಡಿತ. ಬಡವರ ಹೆಸರಿನಲ್ಲಿ ಹಣವನ್ನ ದೋಚುವ ಈ ರಾಕ್ಷಸನಿಗೆ ಎಲ್ಲಾ ಸ್ಟೇಷನ್ಗಳಲ್ಲಿ ದೂರು ಕೊಟ್ಟು ಆಶ್ರಮದಲ್ಲಿ ಇರುವ ಬಡ ಜೀವಗಳನ್ನ ಬೇರೆ ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸುವಂತೆ ಮಾಡುವ ಕೆಲಸ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಅನ್ನೋದೇ ಸ್ಥಳೀಯರ ಆಶಯ. ಈ ಸಂದೇಶವನ್ನ ಸಂಬಂಧಪಟ್ಟ ಅಧಿಕಾರಿಗಳ ತಲುಪುವವರೆಗೆ ಶೇರ್ ಮಾಡಿ ಎನ್ನುವಂತಹ ಒಂದು ಆರ್ಟಿಕಲ್ ಶೇರ್ ಆಗ್ತಾ ಇದೆ. ನನಗನ್ನಿಸುತ್ತೆ ಆ ಒಂದು ಸಂಬಂಧಪಟ್ಟ ಆ ಒಂದು ಯಾವ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಆ ಒಂದು ಸ್ಥಳೀಯರೇ ಈ ಒಂದು ಆರ್ಟಿಕಲ್ ಅನ್ನ ಬರೆದು ಶೇರ್ ಮಾಡಿದ್ದಾರೆ. ಈ ಒಂದು ವ್ಯಕ್ತಿಯ ಉಪಟಳ ತಾಳಲಾರದೆ ಮಾಡಿರ್ಬೋದು ಅಥವಾ ಸ್ವತಃ ಮನೆಯವರೇ ಮಾಡಿರ್ಬೋದು. ಮನೆಯವರಿಗೆ ಈ ಒಂದು ವಿಡಿಯೋನ ಮತ್ತೆ ಪ್ಲೇ ಮಾಡ್ತೀನಿ ನೋಡಿ. ಮನೆಯವರನ್ನೇ ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಹಲ್ಲೆ ನಡೆಸ್ತಾನೆ ಅಂದ್ರೆ ಇದು ಮದ್ಯ ಕುಡಿದು ಬಂದು ರಾತ್ರಿ ಮಾಡುವಂತಹ ಕೃತ್ಯ. ಇದು ಯಾವುದೋ CC ಕ್ಯಾಮರಾನ ಅಥವಾ ಯಾವುದೋ ಕ್ಯಾಮರಾಗಳಲ್ಲಿ ಸೆರೆ ಹಿಡಿದು ಗೊತ್ತಿಲ್ಲ, ಆದ್ರೆ ಆ ವ್ಯಕ್ತಿ ಅಂತೂ ಆ ಒಂದು ಮನೆಯಲ್ಲಿ ಮಾಡಿದ ಹಲ್ಲೆ ಅಂತೂ ನಿಜ. ಇದೊಂದು ಕುಟುಂಬ ಕಾಲ ಅಂತ ಹೇಳ್ಬೋದು. ಕುಟುಂಬ ಕಾಲ ಆದವರು ಸಾಮಾಜಿಕ ವ್ಯಕ್ತಿ ಆಗುವ ಕಾರಣ ಸಮಾಜದಿಂದ ಸಿಗುವಂತಹ ಹಣದಿಂದ ತನ್ನ ಅನಾಥಾಶ್ರಮ ಇರ್ಬೋದು ಅಥವಾ ತನ್ನ ಮನೆಯವರನ್ನ ನೋಡುವಂತ ವ್ಯಕ್ತಿ ಪಬ್ಲಿಕ್ ವ್ಯಕ್ತಿ ಅನ್ನುವಾಗ ಆ ಪಬ್ಲಿಕ್ ಆಗಿ ಎದುರಿಸುವಂತಹ ಎಲ್ಲಾ ವಿರೋಧಗಳನ್ನು ಎದುರಿಸಬೇಕಾಗತ್ತೆ. ಇಂತಹ ಕೃತ್ಯಗಳನ್ನು ಮಾಡುವಾಗ ಜನರು ಆ ಒಂದು ಕೃತ್ಯಗಳನ್ನ ಖಂಡಿಸ್ತಾರೆ ಖಂಡಿತವಾಗಿ. ಇವಾಗ ಸಾಮಾನ್ಯವಾಗಿ ಓರ್ವ ವ್ಯಕ್ತಿ, ಸಾಮಾನ್ಯ ಜನ, ಆತನ ಕುಟುಂಬದಲ್ಲಿ ಏನೆಲ್ಲಾ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಯಾರು ಕ್ವಶನ್ ಮಾಡಕ್ ಹೋಗಲ್ಲ, ಅವರವರೇ ಸರಿಪಡಿಸ್ತಾರೆ. ಆದ್ರೆ ಇವಾಗ ಪಬ್ಲಿಕ್ ಫಿಗರ್ಸ್ ಅಂತ ಹೇಳ್ತೀವಿ ನಾವು, ಹೈ ಪ್ರೊಫೈಲ್ ಅನ್ನ ಇಟ್ಕೊಂಡವರು. ಆಸಿಫ್ ಆಲ್ಪತ್ ಬಾಂಧವ ಅನ್ನುವಂತಹ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಚಿತ ಆದಂತಹ ಒಂದು ಹೆಸರಾದ ಕಾರಣ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಯಾವುದೇ ರೀತಿಯಲ್ಲಿ ಅವರು ಕೆಟ್ಟ ಹೆಸರಿರ್ಬೋದು, ಒಳ್ಳೆ ಹೆಸರಿರ್ಬೋದು, ಗಳಿಸ್ಕೊಂಡಿರ್ಬೋದು, ಆ ಒಂದು ಹೆಸರನ್ನ ಇವತ್ತು 4 ಜನ ಗೊತ್ತಿದೆ ಅಂತಿದ್ರೆ ಇಂತಹ ಒಂದು ಸಮಾಜಮುಖಿ ಕಾರ್ಯವನ್ನ ನಾನು ಮಾಡ್ತೇನೆ ಅಂತ ಸಮಾಜಕ್ಕೆ ಅವರು ಸ್ವತಃ ತೋರಿಸ್ಕೊಂಡ ಕಾರಣ. ಸೊ ಆದ್ರಿಂದಾಗಿ ಈ ಒಂದು ಸಮಾಜ ಅವರನ್ನ ಯಾವ ರೀತಿಯಲ್ಲಿ ಆದ್ರೂ ಗುರುತಿಸಿಕೊಂಡಿದ್ರೆ ಇಂತಹ ಪ್ರಕರಣಗಳು ಹೊರಗೆ ಬಂದಾಗ ಅದಕ್ಕೆ ಸಿಗುವಂತಹ ಮನ್ನಣೆ ಅಥವಾ ವಿರೋಧ ಎರಡನ್ನು ಎದುರಿಸಬೇಕಾಗತ್ತೆ. ಜನರ ದುಡ್ಡಿನಿಂದ ನೀನು ಒಂದು ಹೊತ್ತಿನ ಊಟ ಮಾಡ್ತಿದ್ರು ಅಥವಾ ನಿನ್ನಿಂದ ಇನ್ನೊಬ್ರು ಊಟ ಮಾಡ್ತಾ ಇದ್ರು, ಅದಕ್ಕೆ ಕಾರಣಕರ್ತ ಆದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದ್ರೂ ತಪ್ಪು ಸಂಭವಿಸಿದಾಗ ಅದನ್ನ ಸರಿಪಡಿಸಿಕೊಳ್ಳದೆ ಇದ್ರೆ ಜನಾಕ್ರೋಶಕ್ಕೆ ಬಲಿಯಾಗ್ಲೇಬೇಕು. ಅಥವಾ ಕಾನೂನು ವ್ಯವಸ್ಥೆಯಲ್ಲಿ ನೀನೊಬ್ಬ ಶಿಕ್ಷಾರ್ಹ ಅಪರಾಧಿಯೇ ಆಗಿರ್ತೀಯ. ಇನ್ನು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ನಿನ್ನ ಆ ಒಂದು ಮೈಮೂನಾ ಫೌಂಡೇಶನ್ ಇದೆ, ಆ ಒಂದು ಫೌಂಡೇಶನ್ ನಲ್ಲಿ ಏನೆಲ್ಲ ಕುಕೃತ್ಯಗಳು ನಡೆಯುತ್ತೆ ಅನ್ನೋದನ್ನು ಒಂದೊಂದಾಗಿ ಬಿಚ್ಚಿ ವಿಡಿಯೋ ಮುಖಾಂತರ ಹರಿಬಿಡ್ತಾರೆ. ಆವಾಗ ಇನ್ನಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ಶಿಕ್ಷೆ ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಶಿಕ್ಷೆಗಳು ಪಡಲಿಕ್ಕೆ ಸಾಧ್ಯ ಇದೆಯೋ ಅವೆಲ್ಲವನ್ನ ನಿನಗೆ ಕೊಡಿಸುವಂತಹ ವ್ಯವಸ್ಥೆನ ಖಂಡಿತವಾಗಿ ಜನಗಳು ಮಾಡೇ ಮಾಡ್ತಾರೆ. ಸ್ನೇಹಿತರೆ, ಯಾಕಂದ್ರೆ ನಾವು ಇಲ್ಲಿ ಗೌರವದಿಂದ ಈ ಒಂದು ವಿಚಾರವನ್ನ ತೆಗೆದುಕೊಳ್ಬೇಕು. ಜನರಿಗೆ ಇನ್ನೂ ಹೆಚ್ಚು ಜನರು ಈ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಸಮಾಜದಲ್ಲಿ ಗಟ್ಟಿಮುಟ್ಟಾಗಿರುವಂತಹ ಓರ್ವ ವ್ಯಕ್ತಿ ಸ್ವತಃ ದುಡಿದು
ತಿನ್ನೋಕೆ ಸಾಧ್ಯವಿರುವಂತಹ ವ್ಯಕ್ತಿ ಇಂತಹ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಅವರನ್ನ ನಾವು ಹೆಡೆಮೂರಿ ಕಟ್ಟಿ ಪೊಲೀಸರಿಗೆ ಕೊಡಬೇಕಾದಂತಹ ಏನು ಕಾರ್ಯವನ್ನ ನಾವೇ ಮಾಡಬೇಕು. ಇನ್ಯಾರು ಮಾಡೋಕೆ ಬರೋದಿಲ್ಲ. ಯಾಕಂತಂದ್ರೆ ಸಮಾಜವು ಕೈ ಕಟ್ಟಿ ಸುಮ್ಮನೆ ಕುಳಿತು ನೋಡ್ತಾ ಇರುತ್ತೆ ಏನೆಲ್ಲ ಫ್ರಾಡ್ ಕೃತ್ಯಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಯಾರಾದ್ರೂ ಮಾತಾಡ್ರು ಒಂದು ಎರಡು, ಆದ್ರೆ ಅವರಿಗೆ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋದೇ ಖೇದಕರವಾದಂತ ಸಂಗತಿ. ಸೊ ಅದನ್ನ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋವನ್ನ ಎಲ್ಲೆಲ್ಲ ಶೇರ್ ಮಾಡೋಕ್ಕಾಗುತ್ತೆ ಅಲ್ಲಿ ಶೇರ್ ಮಾಡಿ. ಮಾತ್ರವಲ್ಲ, ಆ ಒಂದು ವ್ಯಕ್ತಿ ನೇರವಾಗಿ ನಿಸ್ವಾರ್ಥತೆಯಿಂದ ಏನಾದ್ರೂ ನಡೆಸ್ಕೊಂಡು ಹೋಗ್ತಾ ಇದ್ರೆ ಅದು ನಡೀಲಿ, ಅಥವಾ ಇದರ ಹಿಂದೆ ಷಡ್ಯಂತ್ರ ಅಥವಾ ಬೇರೆ ಏನಾದ್ರೂ ದುರುದ್ದೇಶ ಇದ್ರೆ ಖಂಡಿತವಾಗಿಯೂ ಇವತ್ತಿಗೆ ಕೊನೆ ಆಗ್ಬೇಕು. ಅಲ್ಲಿರುವಂತಹ ಎಲ್ಲ ಏನು ಬಡವರಿರ್ಬೋದು, ನಿರ್ಗತಿಕರಿರ್ಬೋದು, ತಂದೆ ತಾಯಿ ಯಾರೇ ಇದ್ರು ಸೂಕ್ತವಾದಂತಹ ಸ್ಥಳಕ್ಕೆ ಅವರನ್ನ ವರ್ಗಾವಣೆ ಮಾಡುವಲ್ಲಿ ಜನಗಳು ತಮ್ಮ ಆ ಒಂದು ಆಗುವಂತಹ ಹಳ್ಳಿ ಸೇವೆಯನ್ನ ಮಾಡಲೇಬೇಕು. ಏನು ಈ ಒಂದು ವಿಚಾರವನ್ನ ಯಾರ ತನಿಖಾಧಿಕಾರಿಗಳಿಗೆ ತಲುಪಿಸಬೇಕು ಅಲ್ಲಿ ತಲುಪಿಸಲೇಬೇಕು. ಸೊ ಅದರಿಂದಾಗಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾತಿನ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.